ಹೆಲೋ ವೀಸಾ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೀಸಾ ವ್ಲಾಗರ್ಸ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಗ್ಯಾಪ್ ಆಯಿತು. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ ನಾವು ಬರ್ತೀವಿ. ಆಹಾ, ನೋಡ್ತಿದ್ರೆ ಬಾಯಲ್ಲಿ ನೀರು ಬರೋ ಈ ಹುಣಸೆಹಣ್ಣನ್ನ ನಾನೀಗ ನೆನೆಸ್ತಾ ಇದ್ದೀನಿ. ಒಂದಷ್ಟು ಹುರಿದಿರೋ ಶೇಂಗಾ ಬೀಜ, ಸ್ವಲ್ಪ ಉಪ್ಪು, 5-6 ಫ್ರೈ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಚೂರು ಬೆಲ್ಲನ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಮ್ಮ ಹಳೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇದೇನಪ್ಪ ಹಳೆ ಮಿಕ್ಸಿ ಎಕ್ಸೆಟ್ರಾ ಅಂತೆಲ್ಲ ಹೇಳಿ ಇದ್ಯಾವುದೋ ರುಬ್ಬೋಗುಂಡು ತೋರಿಸ್ತಿದ್ದಾರೆ ಅನಿಸ್ತಿದ್ಯಾ? ಇದ್ರ ಹಿಂದೆ ಒಂದು ಸ್ಟೋರಿ ಇದೆ. ಈ ವಿಡಿಯೋ ಕೊನೆ ತನಕ ನೋಡಿ ಅದೇನಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ಥರ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಪೇಷನ್ಸ್ ಬೇಕು. ಬಿಕಾಸ್ ಈ ಒಳ್ಕಲ್ಲನ್ನ ಎತ್ತಿಡೋದು, ತೊಳೆಯೋದು, ಅದ್ರ ಭಾರನ ಮ್ಯಾನೇಜ್ ಮಾಡೋದು ವೆರಿ ಬಿಗ್ ಟಾಸ್ಕ್. ಈ ಕಲ್ಲನ್ನ ತಿರುಗಿಸ್ತಾ ಆಗಾಗ ಎತ್ತಿಟ್ಕಂತ ನುಣ್ಣಗಾಗ್ತಿದೆಯೋ ಇಲ್ಲೋ ಅಂತ ನೋಡ್ತಾನೆ ಇರಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ರುಬ್ತಾನೇ ಇರಬೇಕು. ನಾನಂತೂ ಇದನ್ನು ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು ಎಲ್ಲ ಥರ ಹಾಕ್ಬಿಟ್ಟಿದ್ದೀನಿ. ನಮ್ಮ ಎಲ್ಡರ್ಸ್ ಎಲ್ಲ ಈ ಥರನೇ ಯೂಸ್ ಮಾಡ್ಕೊಂಡು ಬಂದಿರೋದು. ಅವ್ರಿಗೆಲ್ಲ ತುಂಬ ಈಸಿ. ನಾವೆಲ್ಲ ಮಿಕ್ಸರ್ಗೆ ಹಾಕಿ ಒಂದ್ಸಲ ಗಿರ್ ಅನ್ಸ್ಬಿಟ್ರೆ ರೆಡಿ ಆಗೋ ಫಾಸ್ಟ್ ಕಾಲದಲ್ಲಿದ್ದೀವಿ ಆ್ಯಂಡ್ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಈಗಲೂ ಕೆಲವು ರೂರಲ್ ಏರಿಯಾಸಲ್ಲಿ ಈ ಥರ ಎಲ್ಲ ಯೂಸ್ ಮಾಡಿಕೊಂಡೆ ಪ್ರತಿನಿತ್ಯ ಅಡುಗೆ ಮಾಡಿ. ಇದೊಂದೇ ಕಲ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇನ್ನು ವಿಷಯ ಐತೆ ಬರ್ಕೊಳ್ಳೋಣ. ಇಷ್ಟೊತ್ತು ತಿರುಗಿಸಿ ಒಂದು ಲೆವೆಲ್ಗೆ ನುಣ್ಣಗಾಯಿತು. ನನಗೊಂದು ಕಾನ್ಫಿಡೆನ್ಸ್ ಬಂತು ಇವತ್ತೇ ಮುಗಿಸ್ತೀನಿ ಅಂತ. ಬಿಕಾಸ್ ಸ್ಟಾರ್ಟಿಂಗ್ ಒಂದು 5 ಮಿನಿಟ್ಸ್ ಶೇಂಗಾ ಬೀಜ ಹಾಗೆ ಇದ್ದಿದ್ದು ನೋಡಿ ಇವತ್ತೇ ಮುಗಿಯುತ್ತಾ ಅನಿಸ್ತಿತ್ತು. ಅಂದಾಗೆ ಯಾಕೆ ಸಾಹಸ ಅಂತ ನೀವು ಕೇಳೋದಾದರೆ, ಇವತ್ತು ಶೇಂಗಾ ಗೊಜ್ಜು ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ ಮೇಲೇ ಗೊತ್ತಾಗಿದ್ದು ಬೆಸ್ಕಾಮ್ನವ್ರು ಇವತ್ತು ಸಂಜೆ 5ವರೆಗೂ ಪವರ್ ಕೊಡೋದಿಲ್ಲ ಅಂತ. ಈ ಸರ್ಕ್ಯುಲರ್ ಅಡ್ವಾನ್ಸ್ ಆಗಿಯೇ ಬಂದಿತ್ತು. ಅದು ನಂಗೆ ಶೇಂಗಾ ಗೊಜ್ಜಿಗೆ ರೆಡಿ ಮಾಡ್ಕೊಂಡ್ಮೇಲೇ ನೆನಪಾಗಿತ್ತು. ಸೊ ಬೇರೆ ದಾರಿ ಇಲ್ಲ ಅಂತ ಎಲ್ಲೋ ಅಟ್ಟದ ಮೇಲೆ ಇಟ್ಟಿದ್ದು ಈ ಹಳೆ ಕಾಲದ ಮಿಕ್ಸಿನ ತಗೊಂಡು ನೀಟಾಗಿ ತೊಳೆದು ಸ್ಟಾರ್ಟ್ ಮಾಡಿದ್ದು. ಇದನ್ನು ತಿರುಗಿಸಿ ಕೈ ನೋವು ಬಂದಾಗ ಮಧ್ಯದಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ಳೋದು, ಆನಿಯನ್ ಕಟ್ ಮಾಡ್ಕೊಳ್ಳೋದು ಮಾಡಿಕೊಂಡೆ. ನಂತರ ರುಬ್ಬೋದು. ಆದರೆ ಈ ಪ್ರೋಸೆಸ್ಸಲ್ಲಿ ಒಂದು ಕೈಯಲ್ಲಿ ತಿರುಗಿಸ್ಕೊಂಡು ಇನ್ನೊಂದು ಕೈಯಲ್ಲಿ ನುಣ್ಣಗಾಗಲಿ ಅಂತ ಚೂರೇ ತಳ್ಳೋವಾಗ ಬೆರಳು ಕೊಟ್ಟರೆ ಬೆರಳು ಕೂಡ ಚಟ್ನಿ ಆಗಿಬಿಡುತ್ತೆ. ಹುಷಾರಾಗಿರಬೇಕು. ಈಗ ಕಟ್ ಮಾಡ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನ ಒಳ್ಕಲ್ಗೆ ಹಾಕ್ಕೊಂಡು ಮತ್ತೆ ತಿರುಗಿಸ್ತಾ ಹೋದೆ. ಬೇಕಾಗೋ ಅಷ್ಟು ನೀರು ಆ್ಯಡ್ ಮಾಡ್ತಾ ಒಂದು ಲೆವೆಲಿಗೆ ರುಬ್ಕೊಂಡೆ. ಒಂದು ಕಡೆ ಅನ್ನ ಆಯಿತು. ನಾನು ಕೈಗೆ ರೆಸ್ಟ್ ಕೊಡೋಣ ಅಂತ ಒಂದು ಕಡೆ ಮುದ್ದೆಗೆ ಇಟ್ಕೊಂಡೆ. ಮುದ್ದೆಗೆ ನಾನು ಗೋಧಿ ರವೆ ಮತ್ತು ಸ್ವಲ್ಪ ನೀರು ಹಾಕಿ ಇಟ್ಟೆ. ಫೈನಲಿ ನೀಟಾಗಿ ಅಂದ್ಕೊಂಡಾಗೆ ನುಣ್ಣಗಾಯಿತು. ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡೆ. ಹಾಗೆ ನಮ್ಮ ಒಳ್ಕಲ್ನೆಲ್ಲ ನೀಟಾಗಿ ವಾಶ್ ಮಾಡಿ ಸೈಡಿಗೆ ಎತ್ತಿಟ್ಟೆ. ಈಗ ಗೊಜ್ಜಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಇದಕ್ಕೆ ಸಾಸಿವೆ, ಕಟ್ ಮಾಡ್ಕೊಂಡಿದ್ದ ಆನಿಯನ್ನು, ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಸ್ಟಾರ್ಟಿಂಗ್ ನೆನೆಸಿಟ್ಟಿದ್ದ ಹುಣಸೆಹಣ್ಣು ಚೆನ್ನಾಗಿ ಹುಳಿ ಬಿಟ್ಕೊಂಡಿದೆ. ಅದನ್ನು ಶೇಂಗಾ ಗೊಜ್ಜಿಗೆ ಹಿಂಡ್ಕೊಂಡು ಜೊತೆಗೆ ಒಗ್ಗರಣೆ ಹಾಕಿ ಕಲಿಸ್ಕೊಂಡೆ. ಇದನ್ನು ಹಸ್ಬೆಂಡ್ಗೆ ಟೇಸ್ಟ್ ಮಾಡೋಕ್ಕೆ ಹೇಳಿದೆ. ಅವರು ಟೇಸ್ಟ್ ಮಾಡಿ ಈ ಥರ ರಿಯಾಕ್ಷನ್ ಇರುತ್ತೇನೋ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ ಅಂತ ತುಂಬ ಇಷ್ಟಪಟ್ಟರು. ಈ ಕಡೆ ಮುದ್ದೆನೂ ಕುದಿ ಬಂದಿತ್ತು. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ
ಅದು ಬೆಂದಮೇಲೆ ಚೆನ್ನಾಗಿ ಕೂಡಿಸ್ಕೊಂಡು ಒಂದೊಂದಾಗೆ ಮುದ್ದೆ ಮಾಡಿದೆ. ಅಂತೂ 3 ಮುದ್ದೆ ರೆಡಿ ಆಯಿತು. ಕರೆಂಟ್ ಹೋದ್ರೂ ಈ ನಮ್ಮ ಹಳೆ ಕಾಲದ ಮಿಕ್ಸಿ ಯಾವಾಗಲೂ ರನ್ ಆಗುತ್ತೆ ಅನ್ನೋದು ಪ್ರೂವ್ ಆಯಿತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಸಿ ಯು ಇನ್ ಅನದರ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.